ಹೆಲೋ ಎವ್ರಿವನ್. ಇವತ್ತು ಸಣ್ಣ ಮಕ್ಕಳಿಗೆ ಹಲ್ಲು ಬರೋ ಟೈಮಲ್ಲಿ ಆಗೋ ನೋವಿಗೆ ಒಂದು ಸಣ್ಣ ಆ, ಏನಂತಾರೆ ಮನೆ ಮದ್ದು ಹೇಳ್ಕೊಡ್ತೀನಿ. ಇದು ಮನೆ ಮದ್ದಲ್ಲ, ಹೊರಗಡೆ ಔಟ್ಸೈಡ್ ಸಿಗತ್ತೆ. ಇದನ್ನು ನನ್ಗೆ ಯಾರೋ ಸಜೆಸ್ಟ್ ಮಾಡಿದ್ದು. ಮಗುವಿಗೆ ಹಲ್ಲು ಬರೋ ಟೈಮಲ್ಲಿ ಇದನ್ನ ಕಟ್ಟಿದ್ರೆ ಹಲ್ಲು ನೋವು ಸ್ವಲ್ಪ ಕಡಿಮೆ ಆಗತ್ತೆ, ಮತ್ತು ಅವರು ಇರ್ಸು ಮುರ್ಸು ಮಾಡೋ ಅಂಥದ್ದು ಸ್ವಲ್ಪ ಕಡಿಮೆ ಆಗತ್ತೆ ಅಂತ. ಇದ್ರ ಜೊತೆಗೆ ಎಡಮುರಿ ಬಲಮುರಿ ಕಾಯಿ ಅಂತ ಬರುತ್ತೆ, ಅದನ್ನು ಕೂಡ ತಗೊಂಡ್ ಬಂದಿದ್ದೀನಿ. ಇದರಿಂದ ಏನು ಯೂಸ್ ಆಗುತ್ತೆ ಅಂದ್ರೆ ಮಕ್ಕಳಿಗೆ ಹಲ್ಲು ಬರೋ ಟೈಮಲ್ಲಿ ಅವ್ರಿಗೆ ಆಗೋ ನೋವು ಸ್ವಲ್ಪ ಕಡಿಮೆ ಆಗುತ್ತೆ, ಜೊತೆಗೆ ಬೇದಿ ಆಗೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮಕ್ಕಳಿಗೆ ಜ್ವರ ಬರೋದು ಸರ್ವೇ ಸಾಮಾನ್ಯವಾಗಿರುತ್ತೆ, ಅದು ಕೂಡ ಸ್ವಲ್ಪ ಕಂಟ್ರೋಲ್ ಮಾಡತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ತಿಸ್ಲಿ ಮೋತಿ ಅಂತ ಹೇಳ್ತಾರಂತೆ. ಇದನ್ನ ನಾನು ಫಸ್ಟ್ ಟೈಮ್ ತಗೊಂಡ್ ಬಂದ್ ಕಟ್ಟಿದ್ದೀನಿ ಮಗುಗೆ. ಮಗು ಸ್ವಲ್ಪ ಹಲ್ಲು ಬರುವಾಗ ಅಳೋದು, ರಚ್ಚೆ ಹಿಡಿಯೋದು ನಾರ್ಮಲ್ ಆಗಿರತ್ತೆ, ಅದು ಕಡಿಮೆ ಆಗುತ್ತಂತೆ. ಇದು ಎಲ್ಲ ನಮ್ ಕಡೆ ಎಲ್ಲ ಪನ್ಸರಿ ಅಂಗಡಿ ಅಂತಾರೆ, ಅಂದ್ರೆ ಆಯುರ್ವೇದಿಕ್ ಅಂಗಡಿಗಳಿರತ್ತಲ್ಲ ಅದ್ರಲ್ಲಿ ಸಿಗತ್ತೆ. ಇದು ಪ್ರೈಸ್ ಬಂದು 30 ರುಪೀಸ್. ಮತ್ತೆ ಎಡಮುರಿ ಬಲಮುರಿ ಕಾಯಿ 20 ರೂಪಾಯಿ ಕೊಟ್ರೆ ಕೊಡ್ತಾರೆ. ಇದರಿಂದ ಮಗುವಿಗೆ ಸ್ವಲ್ಪ ಹಲ್ಲು ನೋವು ಕಡಿಮೆ ಆಗುತ್ತಂತೆ, ಮತ್ತೆ ಬೇದಿ ಕಡಿಮೆ ಆಗುತ್ತಂತೆ, ಮತ್ತೆ ಮಗು ಕನ್ಸಲ್ಲಿ ಬೆಚ್ಚ ಬೀಳೋದು ಎಲ್ಲ ಕೂಡ ಕಡಿಮೆ ಆಗುತ್ತಂತೆ. ಸೊ ಇದನ್ನ ನಮ್ಮಮ್ಮ ಅಂದ್ರೆ ಅವ್ರ ಅಜ್ಜಿ ಕಟ್ತಿದ್ದಾರೆ, ನನ್ನ ಮಗು ಕಟ್ಟಿಸ್ಕೊಳ್ತಿಲ್ಲ, ಮಕ್ಳ ಹಾಗೆ ಅಲ್ವಾ. ಹಾಗೂ ಕೊನೆಗೂ ಅದನ್ನ ಹೇಗೋ ಮಾಡಿ ಕಟ್ಟಿದೀನಿ. ನೋಡೋಣ ಸ್ವಲ್ಪ ಹೇಗಾಗ್ತಾನೆ ಅಂತ. ಆಲ್ರೆಡಿ ಅಲ್ಲಿ ಬಂದಿದೆ, ಅಲ್ಲಿ ಬಂದ್ ಜ್ವರ ಬಂದಿತ್ತು. ಸೊ ಯಾರೋ ಹೇಳಿದ್ರು ಈ ತರ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ. ಇದ್ರ ಪೇಪರ್ ಮೇಲೆ ಗೋಲ್ಡ್ ಇಂದ ಯೂಸ್ ಮಾಡಬಾರ್ದು ಅಂತ ಸಿಲ್ವರ್ ಕಲರ್ ಇದೆ. ಹಾಕ್ ನೋಡೋಣ ಮಗು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನನ್ ಮಗ ಅದನ್ನಂತೂ ಕಟ್ಟಿಸ್ಕೊಳ್ತಾನೆ ಇಲ್ಲ, ಹಠ ಮಾಡ್ತಿದ್ದಾನೆ. ಕಡೆಗೂ ಕಟ್ಟಿದೀನಿ, ನೋಡೋಣ.